ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವೀಗ 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ ಹೆಡ್ ಪೊಸಿಷನ್ ನಲ್ಲಿ ಮಾಡಲಾಗುವ ಕಾರ್ನರ್ ಜಾಯಿಂಟ್ ಬಗ್ಗೆ ಕಲಿಯಲಿದ್ದೇವೆ. ಉದ್ದೇಶ: ಈ ಪಾಠದ ಕೊನೆಯಲ್ಲಿ ನೀವು ಏನೆಲ್ಲ ಕಲಿಯುತ್ತೀರೆಂದರೆ ಟ್ಯಾಕ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ಪ್ರಾಸೆಸ್ಗಾಗಿ ಸರಿಯಾದ ಎಲೆಕ್ಟ್ರೋಡ್ಸ್ ಅನ್ನು ಆರಿಸಿಕೊಳ್ಳುವುದು. ಟ್ಯಾಕ್ ವೆಲ್ಡ್ ಪ್ಲೇಟ್ಸ್ಗಳನ್ನು ತಯಾರಿಸಿ ಕಾರ್ನರ್ ಜಾಯಿಂಟ್ನಲ್ಲಿ ಓವರ್ಹೆಡ್ ಪೊಸಿಷನ್ನಲ್ಲಿ ಇಡುವುದು. ವೆಲ್ಡ್ಮೆಂಟ್ಸ್ಗಳನ್ನು ನೀವು ಕಣ್ಣಾರಿ ನೋಡಿ ಪರಿಶೀಲಿಸುವುದು. ನಾವೀಗ 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ಹೆಡ್ ಪೊಸಿಷನ್ನಲ್ಲಿ ಇಡಲಾಗುವ ಕಾರ್ನರ್ ಜಾಯಿಂಟ್ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಬಗ್ಗೆ ಕಲಿಯಲಿದ್ದೇವೆ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ball peen hammer, flat file, bench vise, tri-square, tongs, chipping hammer, steel wire brush, electrode cable and earth cable, electrode holder, electrode, personal protective equipment, SMAW ವೆಲ್ಡಿಂಗ್ ಪ್ಲಾಂಟ್ ಮಷೀನ್ ಮತ್ತು ಅವುಗಳ ಸೆಟಪ್ ಆಕ್ಸೆಸರೀಸ್, C-clamp. ನಾವೀಗ 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ಹೆಡ್ ಪೊಸಿಷನ್ನಲ್ಲಿ ಇಡಲಾಗುವ ಕಾರ್ನರ್ ಜಾಯಿಂಟ್ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಬಗ್ಗೆ ಕಲಿಯಲಿದ್ದೇವೆ. ಸುರಕ್ಷೆಗಾಗಿ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅನ್ನು ಉಪಯೋಗಿಸಿ. 150 mm ಉದ್ದ ಮತ್ತು 50 mm ಅಗಲ ಇರುವ ಚಪ್ಪಟೆಯಾದ 10 mm ದಪ್ಪವಿರುವ 2 MS ಪ್ಲೇಟ್ಗಳನ್ನು ಕತ್ತರಿಸಿ. ವೆಲ್ಡ್ ಮಾಡಬೇಕಾದ ಚಪ್ಪಟೆ ಭಾಗದ ಮೇಲ್ಬದಿ ಮತ್ತು ಅಂಚುಗಳನ್ನು ಶುಚಿ ಮಾಡಿ. ವೆಲ್ಡಿಂಗ್ ಮೇಜಿನ ಮೇಲೆ ಶೀಟ್ಗಳನ್ನು ಕಾರ್ನರ್ ಜಾಯಿಂಟ್ ರೀತಿಯಲ್ಲಿ ಇಡಿ. ತುಂಡುಗಳನ್ನು 2.5 mm ರೂಟ್ ಗ್ಯಾಪ್ ಇರುವಂತೆ ಕಾರ್ನರ್ ಜಾಯಿಂಟ್ ರೀತಿಯಲ್ಲಿ ಇಡಿ. ನಿಮ್ಮ ಕೈ ಮೇಲೆ ಹೆಚ್ಚು ಭಾರ ಬೀಳದಿರಲಿಕ್ಕಾಗಿ ಹಗುರವಾದ ವೆಲ್ಡಿಂಗ್ ಕೇಬಲ್ಗಳನ್ನು ಬಳಸಿ. ವೆಲ್ಡ್ ಮಾಡಲಿಕ್ಕಿರುವ ಮೆಟಲ್ ಅನ್ನು ಓವರ್ ಹೆಡ್ ಪೊಸಿಷನ್ನಲ್ಲಿ ಇಟ್ಟು ಸರಿಯಾದ ಎತ್ತರಕ್ಕೆ ಅಡ್ಜಸ್ಟ್ ಮಾಡಿ. ನಾವು ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಬಗ್ಗೆ ಕಲಿತೆವು. ನಾವೀಗ 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ಹೆಡ್ ಪೊಸಿಷನ್ನಲ್ಲಿ ಇಡಲಾಗುವ ಕಾರ್ನರ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಿಪರೇಷನ್ಸ್ ಬಗ್ಗೆ ಕಲಿಯೋಣ. 3.15 mm MS ಎಲೆಕ್ಟ್ರೋಡ್ ಅನ್ನು ಉಪಯೋಗಿಸಿ ಮತ್ತು 100 amps ಕರೆಂಟ್ ಸೆಟ್ ಮಾಡಿ. ನಿಮ್ಮ ಕೈ ಮೇಲೆ ಹೆಚ್ಚು ಭಾರ ಬೀಳದಿರಲಿಕ್ಕಾಗಿ ಹಗುರವಾದ ವೆಲ್ಡಿಂಗ್ ಕೇಬಲ್ಗಳನ್ನು ಬಳಸಿ. ವೆಲ್ಡ್ ಮಾಡಲಿಕ್ಕಿರುವ ತುಂಡುಗಳನ್ನು ಓವರ್ಹೆಡ್ ಪೊಸಿಷನ್ನಲ್ಲಿ ಇಟ್ಟು ಸರಿಯಾದ ಎತ್ತರಕ್ಕೆ ಅಡ್ಜಸ್ಟ್ ಮಾಡಿ. ಎಲೆಕ್ಟ್ರೋಡ್ ಅನ್ನು ಸಾಧ್ಯವಾದಷ್ಟು ಹತ್ತಿರದಲ್ಲಿ ಮತ್ತು ಪ್ಲೇಟ್ನ ಮೇಲ್ಬದಿಗೆ ಸರಿಯಾಗಿ ಆ ದಿಕ್ಕಿಗೆ ಸಣ್ಣ ಕೋನದಲ್ಲಿ ಇಡಬೇಕು. ಎಲೆಕ್ಟ್ರೋಡ್ ಅನ್ನು ಅಂತರದಲ್ಲಿ ತುಂಬಿಸಿ ರೂಟ್ನ ಬದಿಯಲ್ಲಿ ವೆಂಟ್ ಮೇಲೆ ಸ್ವಲ್ಪ ಬಲ ಪ್ರಯೋಗ ಆಗುವಂತೆ ಕೀ ಹೋಲ್ ಅನ್ನು ನಿಯಂತ್ರಿಸಿ. ಶಾರ್ಟ್ ಆರ್ಕ್ ಲೆಂತ್ ಇಡಿ. ಸ್ಲ್ಯಾಗ್ ಅನ್ನು ನಿಯಂತ್ರಿಸಿ. ಅದು ವೆಲ್ಡ್ ಪೂಲ್ನಲ್ಲಿ ಬೀಳಬಾರದು ಅಥವಾ ಅದನ್ನು ತುಂಬಿ ಹೋಗುವಂತೆ ಮಾಡಬಾರದು. ಮೆಟಲ್ ಪೀಸ್ಗಳ ಕೊನೆಯವರೆಗೆ ವೆಲ್ಡ್ ಮಾಡಿ. ತಣ್ಣಗಾದ ಮೇಲೆ ಸ್ಲ್ಯಾಗ್ ಅನ್ನು ಕೆತ್ತಿ ತೆಗೆಯಿರಿ. ಮತ್ತು ವೈರ್ ಬ್ರಷ್ನಿಂದ ಶುಚಿ ಮಾಡಿ.
ವೆಲ್ಡ್ ಅನ್ನು ಪರಿಶೀಲಿಸಿ. .15 ಎಲೆಕ್ಟ್ರೋಡ್ ಅನ್ನು ಆರಿಸಿಕೊಂಡು 110 ಆಂಪ್ಸ್ ಕರೆಂಟ್ಗೆ ಸೆಟ್ ಮಾಡಿ ಮತ್ತು ನೇಕಿಯ ಬೀಡಿಂಗ್ ವಿಧಾನವನ್ನು ಬಳಸಿ. ಎಲೆಕ್ಟ್ರೋಡ್ ಅನ್ನು ವೆಲ್ಡ್ನ ಮುಂಭಾಗದಲ್ಲಿ ಚಲಿಸಬೇಕು. ಬೀಡ್ನ ಮಧ್ಯದಲ್ಲಿ ತುಪ್ಪ ಲೋಹವನ್ನು ಡೆಪಾಸಿಟ್ ಮಾಡಬೇಡಿ, ಇಲ್ಲಾಂದ್ರೆ ಅದು ಮಧ್ಯದಲ್ಲಿ ಕೆಳಗೆ ಹೋಗುತ್ತದೆ. ಅತ್ಯಂತ ಚಲನೆಯನ್ನು ಬೇಕಾಗುವ ವೆಲ್ಡ್ ಗಾತ್ರದಲ್ಲಿ ಇಡಬೇಕು. ಅಂಡರ್ಕಟ್ ಆಗದಂತೆ ವೆಲ್ಡ್ನ ಬದಿಗಳಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ. ಸ್ಲ್ಯಾಗ್ ಅನ್ನು ಕೆತ್ತಿ ತೆಗೆಯಿರಿ. ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಮತ್ತು ವೆಲ್ಡ್ ಅನ್ನು ಪರಿಶೀಲಿಸಿ. ನಾವೀಗ 10 mm ದಪ್ಪ ಇರುವ MS ಪ್ಲೇಟ್ ಮೇಲೆ SMAW ವಿಧಾನ ಬಳಸಿ ಓವರ್ ಹೆಡ್ ಪೊಸಿಷನ್ ನಲ್ಲಿ ಇಡಲಾಗುವ ಕಾರ್ನರ್ ಜಾಯಿಂಟ್ಗೆ ಸಂಬಂಧಿಸಿದ ಕೆಲವು ಮುಖ್ಯ ಅಂಶಗಳನ್ನು ಕಲಿಯಲಿದ್ದೇವೆ. ಸುರಕ್ಷಾ ಸಾಧನಗಳನ್ನು ಮತ್ತು ವೆಲ್ಡಿಂಗ್ ಗಾಗಲ್ಸ್ಗಳನ್ನು ಧರಿಸಿ. ವೆಲ್ಡ್ನ ಗಾತ್ರ ಮತ್ತು ಬೀಡ್ ಆಕಾರವು ಬದಲಾಗದಂತೆ ನೋಡಿಕೊಳ್ಳಿ. ಬ್ಲೋ ಹೋಲ್ಸ್. uneven ripples. Undercut. Spatters. Recap. ಈ ಪಾಠದಲ್ಲಿ ನೀವು ಏನು ಕಲಿತಿದ್ದೀರೆಂದರೆ ಪ್ಲೇಟ್ಸನ್ನು ತಯಾರಿಸುವುದು, ಕಾರ್ನರ್ ಜಾಯಿಂಟ್ ಅನ್ನು ಸೆಟ್ ಮಾಡುವುದು, ಕಾರ್ನರ್ ಜಾಯಿಂಟ್ ಅನ್ನು ಓವರ್ ಹೆಡ್ ಪೊಸಿಷನ್ನಲ್ಲಿ ಸೆಟ್ ಮಾಡುವುದು, ವೆಲ್ಡ್ ಮೆಂಟ್ಸನ್ನು ಪರಿಶೀಲಿಸಿ ಶುಚಿ ಮಾಡುವುದು,